ಹಾಯ್ ಹಲೋ ನಮಸ್ಕಾರ. ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನೀವೇನು ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾವು ಮಾಡೋ ಯಾವುದೇ ಪ್ರತಿಯೊಂದು ವಿಡಿಯೋನು ನಿಮಗೆ ಬಂದು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ. ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರೋ ವಿಷಯ ಏನಂತಂದ್ರೆ ಶರಾವತಿ ನದಿ. ಶರಾವತಿ ನದಿ ಇದು ಸಿಗಂದೂರು ಭಾಗದಲ್ಲಿ ಬರುವಂತಹ ಅತ್ಯಂತ ದೊಡ್ಡ ನದಿ. ಮತ್ತೆ ಇದಕ್ಕೆ ಅಡ್ಡಲಾಗಿ ಕಟ್ಟಲಾಗಿರುವ ಅಣೆಕಟ್ಟು ಸಹ ಇದೆ, ತುಂಗಭದ್ರಾ ಅಣೆಕಟ್ಟು. ಮತ್ತೆ ಶರಾವತಿ ನದಿ ನೀರು ಬಹಳ ಕೆಳಮಟ್ಟದಲ್ಲಿ ಈ ಸಲ ಬಂದಿದೆ, ತುಂಬಿಲ್ಲ. ಮತ್ತೆ ಇದು ನೋಡೋದಾದ್ರೆ ಅದಕ್ಕೆ ಅಡ್ಡಲಾಗಿ ಸಹ ಒಂದು ದೊಡ್ಡ ಸೇತುವೆ 2.5-3 ಕಿಲೋಮೀಟರ್ ಸಹ ಸೇತುವೆನ ಕಟ್ಟಿದ್ದಾರೆ. ಜನರಿಗೆ ಒಳ್ಳೇದಾಗ್ಲಿ, ಅಲ್ಲಿ ಸಂಪರ್ಕಗಳು ಎಲ್ಲ ಬೆಳಿಲಿ ಅಂತ. ಮೊದಲು ಲಾಂಚ್ಗಳ ಮುಖಾಂತರನೇ ಎಲ್ಲ ಸಾರಿಗೆ ಸಂಪರ್ಕ ಕನೆಕ್ಟಿವಿಟಿ ಇತ್ತು. ಮತ್ತೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವ ಅಪಾರ ಭಕ್ತರು ಸಹ ಸಹಾಯವಾಗಲಿ ಎಂದು ಕರ್ನಾಟಕ ಕೇಂದ್ರ ಸರ್ಕಾರವು ಕರ್ನಾಟಕದಲ್ಲಿ ಸಿಗಂದೂರಿನಲ್ಲಿ ದೊಡ್ಡ 2.5-3 ಕಿಲೋಮೀಟರ್ ಉದ್ದನೆ ಕೇಬಲ್ ಸೇತುವೆನ ಸಹ ಕಟ್ಟಿದ್ದಾರೆ. ಭಾರಿ ಅತ್ಯಂತ ವೀಕ್ಷಣಾ ಕನೆಕ್ಟಿವಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಅಷ್ಟು ಸಾಮಾನ್ಯ ಅಲ್ಲ. 2.5 ಕಿಲೋಮೀಟರ್ ಉದ್ದವಾದ ಸೇತುವೆ ನೋಡಿ ಯಾವ ತರ ಇದೆ ಅಂತ. ಮತ್ತೆ ಇದು ನೋಡೋದಾದ್ರೆ ಈ ಸಲ ಎಲ್ ನಿನೋ ಎಫೆಕ್ಟ್ ಸಲುವಾಗಿ ಅಪಾರ ಮಳೆ ಆಗಿಲ್ಲ. ಅಪಾರ ಮಳೆ ಆಗದೇ ಇರುವ ಕಾರಣ ಶರಾವತಿ ನೀರು ಭಾರಿ ಕೆಳಮಟ್ಟದಲ್ಲಿ ಕುಸಿದಿದೆ. ಮತ್ತೆ ಯಾವುದೇ ನಿಮಗೆ ಫುಲ್ ನೀರು ತುಂಬಿರೋ ಹಾಗೆ ಕಾಣೋದೇ ಇಲ್ಲ. ಯಾಕಂದ್ರೆ ಒಳ ನೀರಿನ ಹರಿವು ಬಹಳ ಕಡಿಮೆ ಆಗಿದೆ. ಯಾವುದೇ ರೀತಿಯ ಅಪಾರ ಮಳೆ ಆಗದಿರುವ ಕಾರಣ ನೀರಿನ ಕೃಷಿ ಮಾಡುವ ಎಲ್ಲರಿಗೂ ಬಹಳ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶರಾವತಿ ನದಿ ನೀರನ್ನೇ ಅವಲಂಬಿಸಿ ಅಲ್ಲಿ ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಕೃಷಿ ಭೂಮಿನ ಕುಸಿದಿದೆ ಅಂತ. ಅದಕ್ಕೆ ಈ ಸಲ ಎಲ್ ನಿನೋ ಎಫೆಕ್ಟ್ ಅಂತ ಹೇಳಿದ್ದಾರೆ ನೋಡಿ. ಇದು ಜುಲೈ ತಿಂಗಳಲ್ಲಿಯೂ ಸಹ ಎಲ್ಲಾ ಮಳೆ ಆಗ್ತಾ ಇರ್ಬೇಕು, ಆದ್ರೆ ನೋಡಿದ್ರೆ ಬಿಸಿಲು ಬೀಳ್ತಾ ಇದೆ. ಇದು ಎಲ್ ನಿನೋ ಎಫೆಕ್ಟ್ ಅಂತ ಹೇಳ್ಬೋದು. ಇದ ನೋಡಿ ಎಲ್ಲಾ ಕಡೆನೂ ನಮ್ಗೆ ದಿಬ್ಬ ತೆಗ್ಗುಗಳನ್ನೇ ಕಾಣ್ತಾ ಇದೆ. ಭೂ ಪ್ರದೇಶ ಮಾತ್ರ ಕಾಣ್ತಾ ಇದೆ. ಹೆಚ್ಚಾನೆಚ್ಚು ನಮ್ಗೆ ನೀರಿನ ಹರಿವು ಕಾಣ್ತಾ ಇಲ್ಲ. ಮತ್ತೆ ಹೀಗೆ ಮುಂದೆ ಹೊರದರೆ ಇದನ್ನೇ ಶರಾವತಿ ನದಿಯನ್ನೇ ನಂಬಿಕೊಂಡು ನೀರಾವರಿ ಮತ್ತೆ ಕೃಷಿ ಚಟುವಟಿಕೆಗಳನ್ನ ಮಾಡುವವರಿಗೆ ಬಹಳ ತಲೆನೋವಾಗುತ್ತೆ. ಯಾಕಂದ್ರೆ ನೀರು ಇದ್ರೇನೆ ಕೃಷಿ ಅಂದ್ರೇನೆ ನೀರಿಲ್ಲ ಅಂತ ಅಂದ್ರೆ ಯಾವುದೇ ರೀತಿಯ ಚಟುವಟಿಕೆಗಳು ಆಗುವುದಿಲ್ಲ. ಮತ್ತೆ ಇಲ್ಲಿಗೆ ಬರುವ ಅಪಾರ ಭಕ್ತರು ಅಂದ್ರೆ ಸಿಗಂದೂರು ಚೌಡೇಶ್ವರಿಯನ್ನು ವೀಕ್ಷಣೆ ಮಾಡಲು ಬರುವ ಅಪಾರ ಭಕ್ತ ಸಮೂಹವೂ ಇದೆ. ಅವರಿಗೂ ಸಹ ಇದು ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಶರಾವತಿ ಬ್ರಿಡ್ಜ್ ಮತ್ತೆ ಈಗ ಕನೆಕ್ಟಿವಿಟಿ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನ ಮುಖ್ಯ ಮಾಹಿತಿ. ಈಗ ಇಂಟ್ರೆಸ್ಟಿಂಗ್ ವರ್ಲ್ಡ್ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.